ಆಯ್ಕೆಯಾಗಿದ್ದೀನಿ. ಇವತ್ತು ಈ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ರಮೇಶ್ ಕುಮಾರ್ ಸಾಹೇಬರು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಈ ಗೆಲುವು ಅವ್ರಿಗೆ ಅಪ್ಪಿಸ್ತೀನಿ. ಯಾಕಂದ್ರೆ ಅವರು ಏನು ಆಶೆ ಇದೆಯೋ ಕೆಸಿಎಲ್ ನೀರು ತಂದು ಯಾರು ನಮ್ಮ ವಿರುದ್ಧವಾಗಿ ಇದ್ದು ಹೊಲಿಸೋಗಿದ್ರು ನಮ್ಮ ಬೆಂಗಳೂರಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಮರಳಿ ಬಂದು ಪುನಃ ಹೈನುಗಾರಿಕೆ ಇಂಪ್ರೂವ್ ಮಾಡಿ ಅದರಿಂದ ಬದುಕಬೇಕಂತೇಳಿ ಏನ್ ಕೆಸಿಆರ್ ನೀರು ತಂದ್ರು ಆಸೆನ ನೆರವೇರ್ಸಕ್ಕೆ ನಮ್ಗೆ ಇವತ್ತು ವೋಟರ್ಸ್ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ನಾವು ಆಶೀರ್ವಾದ ಏನು ರೈತರು ನಮ್ಗೆ ಕೊಟ್ಟಿದ್ದಾರೋ ಅದನ್ನ ಮುಂದಕ್ಕೆ ನಾವು ಅದೇ ರೀತಿ ಅವ್ರನ್ನ ನಾವು ಅನ್ಯೂನವಾಗಿ ನಾವು ಡೈರಿಗಳು ಏನಿದೆಯೋ ಅದನ್ನ ಮತ್ತು ರೈತರನ್ನ ವೇಳೆಗೆ ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ತೇವೆ. ಅದೇ ರೀತಿ ಇವತ್ತು ನಮ್ಮ ಓಟು ನನಗೆ 84 ಕೋಟಿ ಇದ್ದಿದ್ದು ಅದರಲ್ಲಿ 51 ನನಗೆ ಕೊಟ್ಟಿದ್ದಾರೆ. ಇದರೊಳಗೆ 33 ಕೊಟ್ಟಿದ್ದಾರೆ. 55 ಕೊಟ್ಟ ಎಲ್ಲ ಮತದಾರರಿಗೂ ಯಾವುದೇ ಪಕ್ಷ ಮುರಿತನಿಗೆ ಓಟ್ ಹಾಕಿದ್ರೆ ಅವ್ರು ಯಾವುದೇ ಕೆಲಸ ಕಾರ್ಯ ಬಂದಾಗ ಅವ್ರೆಲ್ಲರೂ ಒಂದೇ ರೀತಿ ನೋಡ್ಕೊಳ್ತೀರಿ. ಅದೇ ರೀತಿ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರಾತ್ರಿ ಹಗಲು ನನಗೆ ದುಡಿದಿದ್ದಾರೆ. ನನ್ನ ಬೆಂಬಲ ನಿಂತ್ಕೊಂಡು ಅವರು ರಿಜಿಸ್ಟ್ರೇಷನ್ ಮಾಡಿದ ಅವ್ರಿಗೂ ಕೃತಜ್ಞತೆ ತಿಳಿಸ್ತಾ ಇನ್ನು ಏನೇ ಕೆಲಸ ಕಾರ್ಯ ಹಿಡಿದು ನಮ್ಮ ರಮೇಶ್ ಕುಮಾರ್ ಮಾರ್ಗದರ್ಶನ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭ ತಿಳಿಸ್ತೀವಿ. ಚುನಾವಣೆ ತುಂಬಾ ದುಬಾರಿಯಾಗಿ ಮಾಡಿದಿರಲ್ಲ ಸರ್ ಈ ಸಲ. ನೀವೆಂತಲ್ಲ ಎಲ್ಲ ಅಭ್ಯರ್ಥಿಗಳು ಕೂಡ ಅಷ್ಟೇ. ಈಗ ದುಬಾರಿ ನೀವ್ ಹೇಳ್ತಾರೆ ದುಬಾರಿ ಅಂತ ಹೇಳಿ ನಮ್ಮ ತಾಲೂಕು ಬಿಟ್ರೆ ಇನ್ನೆಲ್ಲ ಕಡೆ ದುಬಾರಿ ನಮ್ದೇನಿಲ್ಲ ನಡೆದಿಲ್ಲ. ಯಾಕಂದ್ರೆ ಸಿದ್ಧಾಂತ ನಮ್ಮ ರಮೇಶ್ ಕುಮಾರ್ ನಮ್ಮನ್ನು ಬೆಳೆಸಿಲ್ಲ, ಅದಕ್ಕೆ ಅವ್ರು ಇಡಿಸೋದಿಲ್ಲ. ನಾವು ಮಾಮೂಲಿಯಾಗಿ ಮಾಡ್ಕೊಂಡ್ಬಿಟ್ಟು ಬೇರೆ ನಮ್ಮ ತಾಲೂಕು ಈ ಕಡೆ ಕರ್ಕೊಂಡ್ಬರ್ತೀವಿ ಇಲ್ಲ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು.